ಸಿನಿಮಾದಲ್ಲಿ ಇಲ್ಲದ ಸಿನಿಮಾ ಹಾಡುಗಳ ಬಗ್ಗೆ ಈ ವಿಡಿಯೋ. ಸಾಮಾನ್ಯವಾಗಿ ಸಿನಿಮಾ ಶೂಟಿಂಗು ಮುಂಚೆ ಹಾಡುಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಆದ್ರೆ ಕೆಲವು ಸಲ ಕೆಲವು ಹಾಡುಗಳನ್ನ ಬಳಸೋದಿಲ್ಲ. ಕಾರಣಗಳು ಏನೇ ಇರಬಹುದು. ಅಂಥ ಹಾಡುಗಳನ್ನ ಹುಡುಕಿದಾಗ ಡಾಕ್ಟರ್ ರಾಜ್ ಚಿತ್ರಗಳ 3 ಹಾಡುಗಳು ಹಾಗೂ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ 3 ಚಿತ್ರಗಳ ಹಾಡುಗಳು ಸಿಕ್ತು. ಇಂತಹ ಹಾಡುಗಳು ನಿಮಗೂ ಗೊತ್ತಿದ್ರೆ ಕೆಳಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಯಾವ ಸಂದರ್ಭಕ್ಕಾಗಿ ಈ ಹಾಡುಗಳನ್ನ ರೆಕಾರ್ಡ್ ಮಾಡ್ಕೊಂಡಿದ್ರು ಗೊತ್ತಿದ್ರೆ ಅದನ್ನು ತಿಳಿಸಿ. ಬಡವರ ಬಂಧು ಚಿತ್ರದ ಪಿ ಸುಶೀಲ ಹಾಡಿರುವ ಈ ಹಾಡು ಕೇಳಿ. ಇದು ಸಿನಿಮಾದಲ್ಲಿ ಇಲ್ಲ. ನೀನನ್ನ ಗೆಲ್ಲಲಾರೆ ಚಿತ್ರದ ಎಸ್ ಜಾನಕಿ ಹಾಡಿರುವ ಈ ಹಾಡು ಕೂಡ ಚಿತ್ರದಲ್ಲಿಲ್ಲ. ಬಹುಶಃ ಚಿತ್ರದ ಕೊನೆಯಲ್ಲಿ ನಾಯಕನನ್ನು ನಾಯಕಿ ಕೂಡಿ ಹಾಕಿದಾಗ ಹಾಡುವ ಹಾಡು ಇದು ಇರಬೇಕು. ಕಾಮನಬಿಲ್ಲು ಚಿತ್ರದಲ್ಲಿ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಗೂ ಸುಲೋಚನಾ ಹಾಡಿರುವ ಈ ಹಾಡು ಚಿತ್ರದಲ್ಲಿಲ್ಲ. ಬಹುಶಃ ಅನಂತ್ ನಾಗ್ ನಾಯಕಿ ಜೊತೆ ಹಾಡುವ ಹಾಡು ಇದು ಇರಬಹುದು ಅಲ್ವಾ? ನೀನಾಡದ ಮಾತು ಮಾತಲ್ಲ, ನೀ ಹಾಡದ ಹಾಡು ಹಾಡಲ್ಲ, ನೀನಿಲ್ಲದ ಮನೆ ಮನೆಯಲ್ಲ, ನೀನಿಲ್ಲದೆ ನನಗೆ ಬಾಳಿಲ್ಲ. ಇನ್ನು ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಚಿತ್ರಗಳು ಅಂದ್ರೆ 1969ರಲ್ಲಿ ಬಿಡುಗಡೆಯಾದ ಗೆಜ್ಜೆ ಪೂಜೆ ಚಿತ್ರದಲ್ಲಿ ಬಿ.ಕೆ. ಸುಮಿತ್ರಾ ಹಾಡುವ ಈ ಹಾಡು ಇಲ್ಲ. ಸಾವಿರದ 1981ರಲ್ಲಿ ಬಿಡುಗಡೆಯಾದ ರಂಗನಾಯಕಿ ಸಿನಿಮಾದಲ್ಲಿ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಡುವ ಈ ಹಾಡನ್ನು ಚಿತ್ರೀಕರಣ ಮಾಡೇ ಇಲ್ಲ. ಸಾವಿರದ 1982ರಲ್ಲಿ ಬಿಡುಗಡೆಯಾದ ಮಾನಸ ಸರೋವರ ಚಿತ್ರದಲ್ಲಿ ಸಿ ಅಶ್ವಥ್ ಹಾಡಿರುವ ಕಥೆಯ ರೂಪದ ಈ ಹಾಡು ಕೂಡ ಚಿತ್ರದಲ್ಲಿ ಇಲ್ಲ. ಕೇಳಿರಣ್ಣ 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 ಕೇಳಿ ನಮ್ಮ ಶಿವನ ಕುಮಾರಸ್ವಾಮಿ ಸೋಜಿಗದ ಅವತಾರ ತಲೆದಾನ್ರಣ್ಣ, ಸೋಜಿಗದ ಅವತಾರ ತಲೆದಾನ್ರಣ್ಣ. ಕನ್ನಡ ನಾಡಿನ ಗಿರಿಯ ಮೇಲೆ ತೋರಿ ಒಂದು ಬೆಳಗಿನ ಲೀಲೆ ಲೋಕವನ್ನೇ ಮರಳು ಮಾಡಿ ಮೆರೆದಾನ್ರಣ್ಣ. ಹಾಗೆ ಹುಡುಕಿದಾಗ ಕಲ್ಯಾಣ್ ಕುಮಾರ್ ಅಭಿನಯದ 1970ರ ಅಪರಾಜಿತೆ ಚಿತ್ರದಲ್ಲಿ ಎಸ್ ಜಾನಕಿ ಹಾಡಿರುವ ಒಂದು ಇಂಪಾದ ಹಾಡಿದೆ. ಇದು ಸಿನಿಮಾದಲ್ಲಿ ಇಲ್ಲ. ಇಂತಹ ಹಾಡುಗಳು ನಿಮಗೂ ಗೊತ್ತಿದ್ರೆ ಕೆಳಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಷ್ಟು ಒಳ್ಳೆ ಹಾಡುಗಳನ್ನ ಬೇರೆ ಸಿನಿಮಾಗಳಲ್ಲಾದ್ರೂ ಬಳಸ್ಕೋಬಹುದಲ್ವಾ? ಏನಂತೀರಾ? ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.